Félicitations, félicitations, félicitations. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಅನೇಕ ವಿದ್ಯಾರ್ಥಿಗಳ ಮನದಲ್ಲಿ ಜ್ಞಾನದ ದೀಪವನ್ನು ಹಚ್ಚಿರ್ತಕ್ಕಂಥ ಈ ಗುರುಗಳಿಗೆ ಕಾಣಿಕೆಯನ್ನು ಅರ್ಪಿಸುವುದರ ಮೂಲಕ ಮಾನ್ಯ ಶಾಸಕರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಮನದ ಧನ್ಯವಾದಗಳು. ಈಗ ಕಾಲೇಜಿನ ಪ್ರಾಂಶುಪಾಲ ಹುದ್ದೆಯನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಶ್ರೀಯುತ ಅನಂತರಾಜು ಸರ್ ಅವರಿಗೆ ಒಂದು ಸನ್ಮಾನವನ್ನು ಮಾಡುವ ಮೂಲಕ ಅವರಿಗೆ ಜವಾಬ್ದಾರಿಯನ್ನು ವಹಿಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇವೆ. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು 25-26ನೇ ಸಾಲಿನ ಸಮಾರೋಪ ಸಮಾರಂಭ ಹಾಗೂ ನಮ್ಮ ಇಬ್ಬರು ಪ್ರಿನ್ಸಿಪಾಲ್ರುಗಳಾದಂಥ ನಮ್ಮ ಶಿವಾನಂದಯ್ಯ ಹಾಗೂ ಮಾರಪ್ಪನವರ ನಿವೃತ್ತಿಯ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರು CDC ಕಮಿಟಿಯ ಸದಸ್ಯರಾದಂಥ ಮೈಲಪ್ಪಣ್ಣವರೇ, ಇನ್ನೋರ್ವ ಇವರು ಸಿಕ್ಕಾಪಟ್ಟೆ ಶಿಷ್ಯರು ಹೊಂದ್ಕೊಂಡಿದ್ದಾರೆ, ಸಂಡ್ರಾಮ್ ರೆಡ್ಡಿ ಸಾಹೇಬ್ರೆ, ಸ್ನೇಹಿತರಾದಂಥ ರಾಜೇಶ್ ಅವರೇ ಹಾಗೂ ರವಿ ಅವರೇ, ಶಂಕರ್ ರೆಡ್ಡಿ ಅವರೇ, ಹನುಮಂತರಾಯಪ್ಪ ಅವರೇ, ಮಹೇಶ್ ಅವರೇ, ಅನಂತರಾಜ್ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸುರೇಶ್ ಅವರೇ, CDC ಸಂಸ್ಥೆ ಸದಸ್ಯರಾದಂಥ ಅಶೋಕ್ ಅವರೇ, ಸಣ್ಣಪ್ಪಣ್ಣವರೇ, ಶ್ರೀನಿವಾಸ್ ನಾಯ್ಕ್ ಅವರೇ, ರಂಗನಾಥ್ ಅವರೇ, ಅಮರ್ ಅವರೇ, ವೇದಿಕೆ ಮೇಲೆ ಮಹೇಶ್ ಅವರೇ, RT ಖಾನ್ ಅವರೇ, ನಾಗೇಂದ್ರ ರೆಡ್ಡಿ ಅವರೇ, ಎಲ್ಲ ಮುಖಂಡರು ಕೂತಿರೋ ಎಲ್ಲ ನಮ್ಮ ಮುಖಂಡರುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ. ಮಾರಪ್ಪವರು ಸುಮಾರು ಅನೇಕ ವರ್ಷಗಳ ಕಾಲ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಒಂದೇ ಒಂದು ಸಣ್ಣ ತೊಂದರೆ ಆಗದಂತೆ ಮಕ್ಕಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅವರು ಕಣ್ಣಲ್ಲಿ ನೀರು ಹಾಕಿ ಹೇಳಿದ್ರು, ಇಷ್ಟು ವರ್ಷಗಳ ಕಾಲ ಮಹಿಳಾ ಕಾಲೇಜ್ ಪ್ರಿನ್ಸಿಪಾಲ್ರಾಗಿ ಒಂದೇ ಒಂದು ಹುಡುಗಿ ಸಹ ತೊಂದರೆ ಕೊಟ್ಟಿಲ್ಲ, ಕೆಟ್ಟ ಹೆಸರು ತಂದಿಲ್ಲ ಅನ್ನೋದು ಆ ಖುಷಿ ಅವ್ರ ಮನಸ್ಸಲ್ಲಿದೆ. ಅವರು ಈಗಿಂದಲ್ಲ 20 ವರ್ಷಗಳಿಂದ ನಮ್ಮ ತಂದೆಯವ್ರ ಮಿನಿಸ್ಟರ್ ಆಗಿರ್ಬೋದು, MLA ಆಗಿರ್ಬೋದು, ಆಡಳಿತ ಮಾಡ್ತಿದ್ದು ನಾನೇ. ತಾಲೂಕಿನಲ್ಲಿ ಏನೇ ಸಮಸ್ಯೆಗಳಿದ್ರು ಇಲ್ಲ ಅವರು ಬಗೆಹರಿಸೋರು, ಇಲ್ಲ ನಾನು ಬಗೆಹರಿಸ್ತಿದ್ದೆ. ಕಾರಣಾಂತರಗಳಿಂದ ಈ ಸಲ ಅವ್ರನ್ನೇ ಈ ಸಲ ಮಂತ್ರಿ ಆಗ್ತೀರಾ ಅಂದೆ. ಸಿದ್ದರಾಮಯ್ಯ ಅವರಂದ್ರು, ಎಲ್ಲ ರಾಜ್ಯ ನಾಯಕರು ಹೇಳಿದ್ರು ಈ ಸಲ ಮಂತ್ರಿ ಆಗ್ತೀನಿ ನೀನೇ ಇರು ಅಂತ ಕೇಳ್ಕೊಂಡ್ರು. ಆದರೆ ನಮ್ಮ ತಂದೆಯವರು ದೂರದೃಷ್ಟಿ, ನಾನೆಲ್ಲ ಮಿನಿಸ್ಟರ್ ಆಗಿದ್ದೀನಿ, MLA ಆಗಿದ್ದೀನಿ, ಇನ್ನೆಲ್ಲ ಆಗಿದೆ, ಅಟ್ಲೀಸ್ಟ್ ಅವರು ಒಂದು ಸಲ ಸೋತಿದ್ದಾನೆ ಅನ್ನೋ ಮನಸ್ಸಲ್ಲಿ ಕೊರಗಿತ್ತು ಅವ್ರಿಗೆ. ಇವನ್ನ ಏನಾದರೂ ಮಾಡಿ ತಾಲೂಕಿನ ಶಾಸಕರಾಗಿ ಮಾಡೋಗ್ಬೇಕಂತೇಳಿ ಅವ್ರು ಅಂದ್ಕೊಂಡಂಗೆ ನನ್ನ ಶಾಸಕರಾಗಿ ಆಯ್ಕೆ ಮಾಡಿ ನನ್ನ ಆಡಳಿತನೂ ನೋಡಿ ಕಣ್ ತುಂಬಿಸ್ಕೊಂಡು ಸಂತೋಷವಾಗಿ ದೈವಾಧೀನರಾಗಿದ್ದಾರೆ ನಮ್ಮ ತಂದೆಯವರು. ಮೊದಲನೇದಾಗಿ ಯಾಕಂದ್ರೆ ನನ್ನ ನೋವು ಹೇಳ್ಕೊಳಕ್ಕಾಗಲ್ಲ. ಸ್ವಲ್ಪ ಇದ್ದಿದ್ರಲ್ಲಿ ಅತಿ ಹೆಚ್ಚು ಪ್ರೀತಿ ನಮ್ಮಪ್ಪನಿಗೆ ನಾನು ಅಂದ್ರೆ. ಮೈಲಪ್ಪಣ್ಣವರು ಎಲ್ಲ ಬರ್ತಾ ಇರೋರು ದಿನ ಬೆಳಿಗ್ಗೆ 6 ಗಂಟೆಗೆ ಜನ ಸ್ಟಾರ್ಟ್ ಆದ್ರೆ ರಾತ್ರಿ 9 ಗಂಟೆ ಆದ್ರೂ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ. ಅದು ಒಂದೇ ಸಲ ಬಂದೋದ್ರೆ ಎಷ್ಟು ಜನಕ್ಕೆ ಬೇಕಾದ್ರೂ ಮಾತಾಡಿ ಸಮಾಧಾನ ಮಾಡಿ ಕಳಿಸ್ಬೋದು. ಆದ್ರೆ ಬೆಳಗಿನ 5 ಜನ 10 ಜನ 20 ಜನ 50 ಜನ ಬರ್ತಾನೆ ಇರ್ತಾರಲ್ಲ. ಒಂದು ದಿವಸ ಬಡವ್ರ ಬಗ್ಗೆ ಬೇಜಾರಾದವರಲ್ಲ, ಈ ಜನ ಬರ್ತಾರೆ ನಮ್ಮ ಸ್ವಂತ ಕೆಲಸ ಹಿಂಗಂತ ಯೋಚನೆ ಮಾಡಿದವರಲ್ಲ,
ಜನಕ್ಕಾಗಿನೇ ಅವರು ಮುಡುಪಿಟ್ಟಿದ್ರು. ನಾನು ಜನಕ್ಕಾಗಿ ಬದುಕಿರಬೇಕು, ಜನರ ಸೇವೆ ಮಾಡಬೇಕು, ಬಡವರ ಕಣ್ಣೀರು ಒರೆಸ್ಬೇಕು. ಯಾರೇ ಕಷ್ಟದಲ್ಲಿ ಎಷ್ಟೊತ್ತಲ್ಲೇ ಫೋನ್ ಮಾಡಿದ್ರು ಫೋನ್ ಎತ್ಕೊಂಡು ಅವ್ರಿಗೆ ಸಮಾಧಾನ ಹೇಳಿ ಅವ್ರ ಕೆಲಸ ಮಾಡಿ ಅವ್ರಿಗೆ ವಾಪಸ್ ಫೋನ್ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ನಾನು ಲೇಟಾಗಿ ಎದ್ದೇಳ್ತಿದ್ದೆ, ದಿನಾ ಬೈಯೋರು ಬೆಳಗಾದ್ರೆ ನಿನಗೆ ಟೈಮಿಂಗ್ ಸೆನ್ಸ್ ಇಲ್ಲ, ಕರೆಕ್ಟ್ ಟೈಮ್ಗೆ ಎದ್ದೋಳಲ್ಲ, ಜನನ ಕಾಯಿಸ್ತೀಯಾ, ಓಟ್ ಹಾಕಿದ್ದಾರೆ, ನಾಳೆ ಬೆಳಗ್ಗೆ ಮೆಟ್ಟುಗಳು ತಗೊಂಡು ಹೊಡಿತಾರೆ ಊರುಗಳಿಗೆ ಹೋದ್ರೆ. ಅಂದ್ರೆ ಈ ಭಾಷೆ ನಮ್ದು ಗ್ರಾಮೀಣ ಭಾಷೆ. ಅಂದ್ರೆ ಜನನ್ನ ಕಾಯಿಸಬಾರ್ದು, ಅವ್ರ ಸೇವೆ ಮಾಡಬೇಕು, ಅವ್ರ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ಹೇಳ್ತಾ ಇದ್ರು. ನಾನೇನಂದ್ರೆ ನಮ್ಮ ತಂದೆಯವರು ಇರ್ತಾ ಇದ್ರು ಅಂತೇಳಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದೆ. ಒಂದೇ ಸಲ ಕೆಲವೇ ಗಂಟೆಗಳು ಅವ್ರು ಏನಾಗಿದೆ, ವಿಪರೀತ ವ್ಯವಸಾಯದ ಹುಚ್ಚು ನಮ್ಮ ಒಬ್ಬರಿಗೆ, ಜನಗಳು ಹುಚ್ಚೆಂಗೋ ಜೊತೆಯಲ್ಲೇ ಕಷ್ಟದಿಂದ ಮೇಲೆ ಬಂದವರು ನಮ್ಮ ಫಾದರ್. ಅವತ್ತು ಬೆಳಗ್ಗೆ ಬೇಗ ಎದ್ದಿಲ್ಲ ಅಂತ ಬೈದ್ರು, ಬಂದೆ, ನೀನು ಹೆಂಗ್ ರಾಜಕಾರಣ ಮಾಡ್ತೀಯಾ, ನಾನಿರೋವರೆಗೂ ಈ ತರ ಇದೆಲ್ಲ ಬೈಕೊಂಡು ಬಂದ್ರು. ಜೊತೆಲಿ 7:30 ಅಷ್ಟು ಬೇಗ ತಿಂಡಿ ತಿನ್ನಲ್ಲನು, ಬಾ ತಿಂಡಿ ತಿನ್ನು, ಆ ಕಡೆ ಜಮೀನ್ಗೆ ಹೋಗೋಣ ಅಂದ್ರು. ಜೊತೆಲಿ ಲಾಸ್ಟ್ ತಿಂಡಿ ತಿಂದಿದ್ ನಾನು ನಮ್ಮ ತಂದೆ ಜಿಯಾಲಜಿಸ್ಟು. ಏನಾಯ್ತು, ಬೈಪಾಸ್ ಏನಾಯ್ತು ಎಲ್ಲ ಕೇಳೋರು ಬೆಳಗಾದ್ರೆ. ಆದಷ್ಟು ಬೇಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ದು ಏನಾಯ್ತು, ಹಿಂಗೆಲ್ಲ ಅಷ್ಟು ಇಂಟ್ರೆಸ್ಟ್ ಆಗಿ ತಾಲೂಕಿನ ಬಗ್ಗೆ ಜನಗಳ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು. ಕಳ್ಕೊಂಡಿದ್ದೀನಿ. ಹಂಗಾಗಿ ಜನಗಳ ನಿರೀಕ್ಷೆ ಹುಸಿ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಮಾರನೇ ದಿವಸನೇ ವಿತ್ ಲಗೇಜ್ ಬಂದ್ಬಿಟ್ಟೆ. ಇನ್ನೆಲ್ಲೇ ನಮ್ಮ ತಂದೆಯವ್ರ ತರ ನಾನು ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ಬೋದು. ನಾ ಈಗಲೂ ಮಾಡ್ತಿದ್ದೆ, ಬಟ್ ಸ್ವಲ್ಪ ಲೇಟ್, ಸೋಂಬೇರಿತನ ಇತ್ತು, ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ನಮ್ಮಪ್ಪ ಏನು ಶಿಸ್ತಾಗಿದ್ರು ಆ ಥರ ಕೆಲಸ ಮಾಡ್ತೀನಿ, ಪ್ರಾಮಾಣಿಕವಾಗಿ ನಮ್ಮ ಜನಸೇವೆ ಮಾಡ್ತೀನಿ. ತಾಲೂಕಿನ ಅಭಿವೃದ್ಧಿ ನಮ್ಮ ತಂದೆಯವರು ಏನು ಮಾಡಿದರೋ ನಾನು 3 ವರ್ಷದಲ್ಲಿ ನಾನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಮುಂದೆ ಇನ್ನೂ 2 ವರ್ಷಗಳ ಕಾಲ ಇದೆ. ಕಾಲೇಜ್ ಸಮಿತಿಯಲ್ಲಿ ನಮ್ಮ CDC ಸದಸ್ಯರು ಪ್ರಜರಾಗ್ತಿರ್ಲಿಲ್ಲ. ಎಲ್ಲಿ ಕೂತ್ಕೊಂಡ್ರು ಯಾವಾಗ ಬಂದ್ರು ನನ್ನ ಆಫೀಸಲ್ಲಿ ಕಾಲೇಜ್ ಏನೋ ಒಂದು ಹೇಳೋರು. ಈಗಿನ್ನು ಬರ್ತಾ ಇದ್ದೀನಿ, ಕಾಂಪೌಂಡ್ ಕಂಪ್ಲೀಟ್ ಮಾಡಿಸ್ಬೇಕು ಅಂದ್ರು, ಹೆಣ್ಮಕ್ಳಿರೋ ಕಾಲೇಜ್ ಅಂತೇಳಿ. ಆದಷ್ಟು ಬೇಗ ಈ ಕಾಂಪೌಂಡ್ ಲಾಸ್ಟ್ ಟೈಮ್ ಮೀಟಿಂಗ್ ಬಂದಾಗ ಏನೋ ಫಂಕ್ಷನ್ಗೆ ಬಂದಾಗ ಕೇಳಿದ್ರಿ, ಮೈಲಪ್ಪಣ್ಣವ್ರು ಇದ್ರು, ಇಮಿಡಿಯೇಟ್ ಆಗಿ ಆಗ್ತದೆ. ಈಗ ಆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಿಂದೆ ಒಂದು ಗುದ್ಲಿ ಪೂಜೆ ಮಾಡಿದ್ದೀನಿ, ಅದು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಆಮೇಲೆ ರಂಗೇಶ್ ಶೆಟ್ಟಿ ಆ ಕಾಲೇಜಲ್ಲೂ 6.5-7 ಕೋಟಿ ಆ ಕಾಲೇಜ್ಗೂ ಕೊಟ್ಟಿದ್ದೀನಿ. ಮೊನ್ನೆ ರೀಸೆಂಟ್ ಆಗಿ ಗುದ್ಲಿ ಪೂಜೆಯನ್ನು ಮಾಡಿದ್ದೆ, ಅಲ್ಲಿ ಕೆಲಸ ನಡೀತಾ ಇದೆ. ತಾವು ನಿಮ್ಮ ಹೆಣ್ಣು ಮಕ್ಕಳಿಗೆ ಇಷ್ಟೇ ಹೇಳೋದು ನಾನು, ಈಗ ಏನು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿ ಉನ್ನತ ಸ್ಟಡೀಸ್ಗೆ, ಹೈಯರ್ ಸ್ಟಡೀಸ್ಗೆ ಹೋಗ್ತಿದ್ದೀರಾ, ನಿಮ್ಮ ಭವಿಷ್ಯ ಕಷ್ಟಪಟ್ಟು ಓದಿ ಉಳಿಸ್ಕೊಂಡ್ರೆ ಸುಖ ಜೀವನ ಇರ್ತದೆ, ಇಲ್ಲ ಅಂದ್ರೆ ಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಈಗ ನೋಡಿ, ಕೆಲವು ಹಳಬರು ಇವ್ರ ಏಜ್ ಅವರೆಲ್ಲ ಈಗ 60 ಇಯರ್ಸ್ ಕಂಪ್ಲೀಟ್ ಆದವರೆಲ್ಲ ನಮ್ಮ ತಾಲೂಕಲ್ಲಿ 100 ಜನ ಅಧಿಕಾರಿಗಳಿದ್ದಾರೆ. ನಮ್ಮ ತಾಲೂಕಿನವ್ರು ಎಲ್ಲ ಸಿಗ್ತಾ ಇರ್ತಾರೆ, ಖುಷಿ ಆಗುತ್ತೆ. ಅವಾಗಿನ ಕಾಲದಲ್ಲಿ ಅವ್ರಿಗೆ ತಿನ್ನಕ್ಕೆ ಅನ್ನ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಓದಿಸೋ ಶಕ್ತಿ ಇರಲಿಲ್ಲ. ಆಗಿನ ಕಾಲದಲ್ಲಿ ನೀವೆಲ್ಲ ಪ್ರೊಫೆಸರ್ಗಳಾಗಿದ್ದು, ನಮ್ಮ ಸಣ್ಣಪ್ಪ ಅವರು, ನಮ್ಮ ಶ್ರೀನಿವಾಸ್ ನಾಯಕ್ ಅವರು, ನೀವೆಲ್ಲ ಕಷ್ಟಪಟ್ಟು ಆವತ್ತಿನ ದಿವಸದಲ್ಲಿ ಏನೂ ಇಲ್ಲ, ನಾನು ಕಂಡಂಗೆನೆ ಕರೆಂಟ್ ಇಲ್ಲ ನೆಟ್ಟಿಗೆ ನಮ್ಗೆ ಓದ್ಕೊಳಕ್ಕೆ. ಊರುಗಳಲ್ಲಿ ಹೊಟ್ಟೆ ತುಂಬ ಅನ್ನ ತಿನ್ನಕ್ಕೆ ಇರ್ತಿರ್ಲಿಲ್ಲ. ಹಳ್ಳಿಗಳಲ್ಲಿ ಎಷ್ಟೇ 50-100 ಎಕರೆ ಜಮೀನಿದ್ರು ಸಾಲಗಾರರಾಗಿದ್ರು ರೈತರು. ಅಂತ ದಿನಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ. ನೀವು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬೇಕಂದ್ರೆ ಕಷ್ಟಪಟ್ಟು ಓದಿ ಒಳ್ಳೊಳ್ಳೆ ಅಧಿಕಾರಿಗಳಾದ್ರೆ, ಸರ್ಕಾರಿ ಕೆಲಸದಲ್ಲಿದ್ರೆ ಮಾತ್ರ ನಿಮಗೆ ಒಳ್ಳೆ ಭವಿಷ್ಯ ಇರುತ್ತೆ. ಇಲ್ಲ ನೀವು ಚೆನ್ನಾಗಿದ್ದು ನಿಮ್ ಗಂಡಂದ್ರು ಕುಡುಕರು ಇಲ್ಲ ಅಪ್ಪೂರಿಗಳು ಸಿಕ್ಕಿದ್ರೆ ಪ್ರಯೋಜನ ಆಗಲ್ಲ, ಮ್ಯಾಚ್ ಆಗಲ್ಲ. ಆಮೇಲೆ ನಿಮ್ಮ ಜೀವನದಲ್ಲಿ ತಂದೆ ತಾಯಿ ಎಲ್ಲಿ ಸಂಬಂಧಗಳು ನೋಡಿ ಮದುವೆ ಮಾಡ್ತಾರೋ ಅಲ್ಲೇ ಮದುವೆ ಆಗಬೇಕು. ಆತ್ರ ಪಟ್ಟು ಜೀವನವೇ. ಕೆಲವು ಹೆಣ್ಮಕ್ಳನ್ನ ನೋಡ್ತಾ ಇದ್ದೀನಿ, ಪ್ರತಿದಿನ ಬರೋರು ಹಿಂಗೆ ಏನು ಈ ಏಜಲ್ಲಿ ತಪ್ಪು ಮಾಡಿಕೊಂಡು ಕಷ್ಟ ಅನುಭವಿಸ್ಕೊಂಡು ತಂದೆ ತಾಯಿಗಳ ಕಷ್ಟ ಕೊಟ್ಟು ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಹಾಳು ಮಾಡಿ ಹೋಗೋ ಹೆಣ್ಮಕ್ಳು ಸುಮಾರು ಜನ ನೋಡಿದ್ದೀನಿ. ಪ್ರತಿದಿನ ಇಂಥ ಕಂಪ್ಲೇಂಟ್ಸ್ ನನ್ನ ಹತ್ರ ಬರುತ್ತೆ. ಪ್ರತಿದಿನ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇರ್ತೀನಿ ಸುರೇಶ್ ಅವ್ರಿಗೆ. ಅಂದ್ರೆ ನೆನ್ನೆ ಮೊನ್ನೆ ಒಂದು ಹೇಳಿದೆ, ಗೊಲ್ರು ಆಮೇಲೆ ನಾಯಕರು
ನಾಯಕರು ಒಕ್ಕಲಿಗರು ಹಿಂಗೆ ನೀವೆಲ್ಲ ಆಮೇಲೆ ಇರುತ್ತೆ. ಮದುವೆ ಆದಮೇಲೆ ನೀವು ನಿಮ್ಮ ಸಂಸಾರ ಅದೇ ಒಂಥರ ಜೀವನ. ಈಗೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದ್ಬೇಕಂತ ಮಕ್ಕಳಲ್ಲಿ ಮನವಿ ಮಾಡಿಕೊಂಡು ನಮ್ಮ ಮಾರಪ್ಪನವರಂತ ಕೆಲಸಗಾರರು ಕಾಲೇಜು ದೃಷ್ಟಿ ಇಟ್ಕೊಂಡು ನಮ್ಮ ಸಂಸ್ಥೆ ಚೆನ್ನಾಗಿರ್ಬೇಕು ಅನ್ನೋರು ನಮ್ಮ ಅನಂತರಾಜ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಶ್ರದ್ಧೆಯಿಂದ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಇಟ್ಕೋಬೇಕು. ಮೈನ್ ಟೀಚರ್ಸ್ ಪ್ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮಕ್ಕಳಿಗೂ ನಿಮಗೂ. ಆಮೇಲೆ ಅವ್ರನ್ನ ಪ್ರೀತಿಯಿಂದ ಎಲ್ಲರೂ ಒಂದೇ ಥರ ಕಾಣಬೇಕು. ಅವಾಗ ಮಾತ್ರ ಸಾಧ್ಯ ನಮ್ಮ ಕಂಟ್ರೋಲ್ ಸಿಗಕ್ಕೆ. ಹಾಗಾಗಿ ನನಗೂ ಪಾಪ ವೈಆರ್ ಕಾಲೇಜಲ್ಲಿ ಅಲ್ಲೂ ಸಹ ಕಾಯ್ತಾ ಇದ್ದಾರೆ. ಕಾರಣಾಂತರಗಳಿಂದ 1.5 ಗಂಟೆ ತಡ. ಈಗ ಏನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ ಅವ್ರಿಗೂ ಸಹ ನಾನು ನನ್ನ ಕಡೆಯಿಂದ ಬರೀ ಪ್ರಿನ್ಸಿಪಾಲ್ ಇಬ್ಬರಿಗೆ ಅಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋ ಹೆಣ್ಣು ಮಕ್ಕಳಿಗೆ 25,000 ರೂಪಾಯಿ ಪ್ರತಿ ವರ್ಷನೂ ಕೊಡ್ತೀನಿ. ಈ ವರ್ಷನೂ ಕೊಡ್ತೀನಿ. ಆಮೇಲೆ ನೀವು ಯಾರೇ ಬಂದ್ರಲ್ಲಿ ನನ್ನ ಹತ್ರ ಬರೋ ಕೆಲವರು ನನಗೆ ಟಚ್ ಇರೋ ನಿಮ್ಮ ತಂದೆ ತಾಯಿಗಳು, ನಿಮ್ಮ ರಿಲೇಷನ್ಸು ಅಲ್ಲಿ ನಂದೇನು ಗೊತ್ತೇನಮ್ಮ, ಪ್ರತಿನಿತ್ಯ ಬಡವರು ನನ್ನ ಹತ್ರ ಬರೋದು. ಪ್ರತಿನಿತ್ಯ ಕಾಲೇಜ್ ಸೀಟ್ಗಳು ಕೊಡ್ಸೋಣ, ಹಾಸ್ಟೆಲ್ ಸೀಟ್ ಕೊಡ್ಸೋಣ, ಇದೇ ಬರೋದು. 2 ಹುಡುಗರನ್ನ ಇಟ್ಟಿದ್ದೀನಿ ಅಲ್ಲಿ ನಮ್ಮ ಪಿ ಎಗಳ. ಯಾರೇ ಬಂದ್ರು ಹಾಸ್ಟೆಲ್ಗೆ ಬಿಟ್ಟು ಬರ್ಬೇಕು. ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸಿಗೋವರೆಗೂ ಪಿ ಜಿಯಲ್ಲಿ ನಾನು ಪೇಮೆಂಟ್ ಮಾಡ್ತೀನಿ. ಯಾರೇ ಬಡವರು ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರು ಅವರು ಬಿಲ್ಲು ಮನೆ ಹತ್ರ ತಂದು ಕೊಡ್ತಾರೆ. ನಾನಿಲ್ಲ ಅಂದ್ರೆ ಪೇಮೆಂಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನಮ್ಮ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿರೋ ದಾರಿ ಇದು. ನಾವೇನು ಸತ್ತಾಗ ನಮ್ಮ ತಂದೆಯವ್ರು ಏನು ಹೊತ್ಕೊಂಡೋದ್ರು? ಏನು ಇಲ್ಲ, ಎಲ್ಲ ಬಿಟ್ಬಿಟ್ಟೋದ್ರು. ಒಂದು ಹೇಳ್ತೀನಿ ಕತೆ. ನಮ್ಮಪ್ಪ ಜೀವನದಲ್ಲಿ ನನ್ನ ಏನೇನು ಕೇಳಿಲ್ಲ. ಮುದ್ದೆ ಕೈಯಲ್ಲಿ ಇಟ್ಕೊಂಡು ಉಂಡಿದ್ದೀರ ನೀವು? ನಮ್ಮ ತಂದೆ ನಾನು ಇಬ್ರು ಕೈಯಲ್ಲಿ ಇಟ್ಕೊಂಡು ಮುದ್ದೆ ಸೆಂಟ್ರಿಗೆ ಸಾಂಬಾರ್ ಹಾಕೊಂಡು ತಿಂದಿರೋ ದಿನಗಳು ನಾನು ನೋಡಿದ್ದೀನಿ. ಹಂಗಾಗಿ ಬಡವರ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸ ನನಗಿದೆ. ಅವ್ರ ಜೀವನದಲ್ಲಿ ನನ್ಗೇನೂ ಕೇಳಿಲ್ಲ. ಒಂದು 5-6 ಸಲ ನಮ್ಮ KN ರಾಜಣ್ಣವರು ಅವರೆಲ್ಲ ದೊಡ್ಡ ಶ್ರೀಮಂತರು, ಪರಿಟಾಲ್ ರವಿ ಅವರು ದೊಡ್ಡ ಶ್ರೀಮಂತರು. ಹೋದಾಗೆಲ್ಲ ಏನಿಂತ ಕಾರಲ್ಲಿ ಓಡಾಡ್ತೀನಿ ನೀನು ಅಂತ ಸ್ವಲ್ಪ ಕಾರು ಚರ್ಚಿಸಿದ್ರು ನಮ್ಮಪ್ಪನಿಗೆ. 4-5 ಕಾರು ನನ್ನ ಹತ್ರ. ಅವ್ರು ಯಾವತ್ತೂ ಕೇಳಿದ್ರಲ್ಲಪ್ಪ, ರಾಜಣ್ಣವರು ಮೀಟಿಂಗಲ್ಲೂ ಹೋಗಿದ್ದೀನಿ, ನಮ್ಮ ಅಪ್ಪಂದು ಗಾಡಿ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಜಂಗಮಪ್ಪ ಬಾಯಿಲಿ ಅಂತ MD ಕರೆದ್ಬಿಟ್ಟು DD ಕೊಟ್ಬಿಡು 1,80,00,000ಕ್ಕೆ ನೀನು ಯಾವಾಗ ಕೊಡು ದುಡ್ಡು ಅಂದ್ಬಿಟ್ರು. ಅದು ಹಿಂದಿನ ದಿವಸ ನಮ್ಮ ತಂದೆಯವರು ಯಾರೋ ಹತ್ರ ಅಂದಿದ್ದಂತೆ. ಅವರು ಹಂಗೆ ಅಪ್ಪ ವೆಹಿಕಲ್ ಕೇಳ್ತಾರಂತೆ, ನೀವು ಕೊಡಿಸ್ತಾ ಇಲ್ಲ ಅಂದ್ರು. ನೋಡಿ ತಂದು ಆ ಗಾಡಿ 1,80,00,000 ಇಟ್ಟು ತಂದೆ. ಕೊನೆಗೆ ನಮ್ಮ ತಂದೆಯವರು ಕುತ್ಕೊಳ್ಳೋ ಭಾಗ್ಯ ಸಿಕ್ಕಿಲ್ಲ. ಹಂಗೆ ಅವ್ರು ಏನಕ್ಕೆ ಕೇಳಿದ್ರು ಮಾಡೋ ಶಕ್ತಿ ಅದೇವ್ರು ಕೊಟ್ಟಿದ್ರು. ಇತ್ತು. ಆದ್ರೆ ದೇವರು ಕೆಲವೇ ಗಂಟೆಗಳಲ್ಲಿ ಅವನು ಕರ್ಸ್ಕೊಂಡ್ಬಿಟ್ರು. ಆ CLP ಸಭೆಗೆ ಅಂತ ಹೋದೆ. ಮಾರನೇ ದಿವಸ ನಮ್ಮ ಗನ್ಮೇಲೆ ಫೋನ್ ಮಾಡಿದಂಗೆ ತುಂಬಾ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಹಾಸ್ಪಿಟಲ್ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ನರ್ಸು ಆಂಬುಲೆನ್ಸ್ ಎಲ್ಲ ತೋಟದ ಮನೆ ಕಳಿಸಿದ್ದೆ. ಕೊನೆಗೂ ಅವರು ಹೇಳೋರು ನನ್ನ ಸಾಯೋವರೆಗೂ ಯಾರ ಒಂದು ಸಹಕಾರ ಇಲ್ಲದೆ, ನಾನು ಸಪೋರ್ಟ್ ಇಲ್ಲದೆ, ಸೇವೆ ಮಾಡಿಸ್ಕೊಳ್ದೆ ನಾನು ಸಾಯ್ತೀನಿ ಅನ್ನೋರು ಕೆಲವು ಸಲ ನನ್ನ ಹತ್ರ. ಅವರು ಏನು ಅಂದ್ಕೊಂಡಿದ್ರು ಹಂಗೆ ಆಯಿತು. ಆಮೇಲೆ ನಮ್ಮ ಮಕ್ಕನ ಹತ್ರ ನನ್ನ ಕೊನೆದಾಗ ನನ್ನ ಮಗನ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿದ್ದಾರೆ. ಇಲ್ಲಿಂದ ಸರ್ಕಾರಿ ಇನ್ಸ್ಪೆಕ್ಟರ್ ಪಾಪ ನಮ್ಮ ಸುರೇಶ್ ಅವರು ರಿಕ್ವೆಸ್ಟ್ ಮಾಡಿ ಹೇಳಿದ್ದಾರೆ. ಅವತ್ತು 2 ಇನ್ಸ್ಪೆಕ್ಟರ್ಗಳು ಅಲ್ಲೇ ಇದ್ದಾರೆ. ಇಬ್ಬರು ನಿಮ್ಗೆ ಗೊತ್ತಾಗಲ್ಲ ಹೋಗ್ರಿ ನನಗೇನಾಗಿದೆ ಅಂತ ಹೇಳಿ ನನ್ನ ಮಾತು ಕೇಳಿ ಆಂಬುಲೆನ್ಸ್ ವಾಪಸ್ ಕಳಿಸಿದ್ರು. ಡಾಕ್ಟರ್ ಪ್ರೇಮಿ ಹೋಗಿ
ಅವರು ಹೇಳಿದ್ರು ಸರ್ ಕೇಳ್ತಾ ಇಲ್ಲ ನಮ್ಮ ಮಾತಂದ್ರು. ನನ್ನ ಮಾತು ಕೇಳಲಿಲ್ಲ, ಇವ್ರ ಮಾತು ಕೇಳಲಿಲ್ಲ. ಕೊನೆಗೆ ಸುರೇಶ್ ಹಂಗು ಮಾಡಿ ಆಂಬುಲೆನ್ಸ್ ವಾಪಸ್ ಕಳಿಸಿದ್ರೆ ಫಾರ್ಚುನರ್ ಈ ಕಾರ್ಗೆ ಲಗೇಜ್ ಇಟ್ಟಿದ್ದಾನೆ ನಮ್ಮ ಡ್ರೈವರ್. ನೋಡಿ ಲಗೇಜ್ ಇಟ್ಟು ಅವನು ಬೇಡ ನಿಂಗೆ ಈ ಗಾಡಿದೆಲ್ಲ ಗೊತ್ತಾಗಲ್ಲ ನಿಂಗೆ ಅಂತೇಳಿ ಇದರಿಂದ ಫಾರ್ಚುನರ್ಗೆ ಶಿಫ್ಟ್ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಇಷ್ಟಪಟ್ಟು ಕೇಳಿರೋದನ್ನ ನಾನು ಮಾಡಿದ್ದೀನಿ ಮಗನಾಗಿ, ಬಟ್ ಅವ್ರು ಹತ್ತಿಲ್ಲ ಅನ್ನೋದು ಒಂದು ನೋವು ನನ್ನ ಮನಸ್ಸಲ್ಲಿದೆ. ಆಕ್ಸಿಜನ್ ಹಾಕೊಂಡ್ ಬರ್ತಾ ಇದ್ರೆ ದೇವನಹಳ್ಳಿ ಹತ್ರ ಅದು ಖಾಲಿ ಆಗಿದೆ. ಹಾಸ್ಪಿಟ್ಲ್ ಹತ್ರ ಬಂದ್ರು, ಚಪ್ಪಲಿ ತೆಗೆದೆ ನಾನು ಗಾಡಿಲಿ ಇಳಿದ ತಕ್ಷಣ ಅಷ್ಟೇ. ಅವರು ಈಗ ನೋಡಿದ್ರು ಈ ಪರಿಸ್ಥಿತಿ ಬರುತ್ತಂತ ನಾನು ಜೀವಮಾನದಲ್ಲಿ ಅಂದ್ಕೊಂಡಿಲ್ಲ ಕಣಪ್ಪ ಅಂದ್ರು. 5 ನಿಮಿಷದಲ್ಲಿ ಆಕ್ಸಿಜನ್ ಕೊಡಿಸಿದ್ದೀನಿ. 10 ನಿಮಿಷ ಬಿಟ್ಟು ಓಕೆ ಅಂದ್ರು. ಎಲ್ಲ ಮಾತಾಡಿ ನಾನು ಹೋಗಿ ಮಲಗಿದ್ದೀನಿ. ಮಿಡ್ ನೈಟಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆಯ್ತು. ಈ ಥರ ಅದಕ್ಕೆ ಯಾರಿಗೂ ಶಾಶ್ವತ ಅಲ್ಲ. ನಾವು ಮಾಡೋ ಕೆಲಸಗಳು ಬಡವರ ಮೇಲೆ, ಕಷ್ಟದಲ್ಲಿರೋರನ್ನ ಸಹಾಯ ಆದರೆ ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಅಂತ ನಾನು ಇವತ್ತಲ್ಲ 25 ವರ್ಷಗಳಿಂದ ನಾನು ಆ ಸೆಂಟಿಮೆಂಟಲ್ಲೇ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಯಾರಿಗೂ ಶಾಶ್ವತ ಅಲ್ಲ. ನನ್ನನ್ನು ತುಮಕೂರಲ್ಲಿ ಎಲ್ಲೇ ಸಿಕ್ಕಿದ್ರು ನೆನೆಸ್ತಾರಲ್ಲ ಹೆಣ್ಮಕ್ಳು, ಹುಡುಗರು, ಹಣ ಸೀಟ್ ಕೊಡಿಸಿದ್ರಿ, ಫೀಸ್ ಕಟ್ಟಿದ್ರಿ, ಎಲ್ಲ ಅಷ್ಟೇ ಸಾಕು ನನಗೆ. ಅಲ್ಲಿಗೆ ನನ್ನ ಜೀವನ ಪಾವನ ಆದಂಗೆ. ಹಾಗಾಗಿ ನಿಮಗೂ ಅಷ್ಟೇ, ಯಾರಿಗೆ ವಿದ್ಯಾರ್ಥಿನಿಯರಿಗೆ ಯಾರಿಗೆ ಏನೇ ಸಹಾಯ ಬೇಕಾದ್ರೆ ನೇರವಾಗಿ ಬನ್ನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ಕಾಲೇಜಲ್ಲೂ ಕಾಯ್ತಾ ಇದ್ದಾರೆ. ಹಾಗಾಗಿ ತಮ್ಗೆಲ್ಲ ಲೇಟಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನ ಯಾಚನೆ ಮಾಡಿ, ನಮ್ಮ ಇಬ್ಬರು ಪ್ರಿನ್ಸಿಪಾಲ್ಗಳು ನಿವೃತ್ತಿ ಆಗ್ತಿದ್ದಾರೆ. ಹಾಗಾಗಿ ಅವರು ಮುಂದೆ ರಿಟೈರ್ಡ್ ಲೈಫ್, ಆಮೇಲೆ ನಮ್ಮ ಮಾರಪ್ಪಗೆ ರಿಟೈರ್ಡ್ ಲೈಫ್ ಇಲ್ಲ, ಇದನ್ನ ರಾಜಕೀಯಕ್ಕೆ ಹಾಕೊಂತೀನಿ. ನೆಕ್ಸ್ಟ್ ಒಂದು ಅಧಿಕಾರ ಅತಿ ಶೀಘ್ರದಲ್ಲೇ ತಾಲೂಕ್ ಪಂಚಾಯತ್ ಆಗ್ಬೋದು, ಇನ್ನೂ ಲಕ್ಷಣಾಗಿದೆ ಜಿಲ್ಲಾ ಪಂಚಾಯತ್ ಆಗ್ಬೋದು, APMC ಆಗ್ಬೋದು, ಯಾವ್ದಾದ್ರು ಒಂದು ನಮ್ಮ ಹುದ್ದೆ ಕೊಡಿಸ್ತೀನಿ. ಈ ಕಮಿಟಿ, ಕಾಲೇಜ್ ಕಮಿಟಿಗೆ, CDC ಕಮಿಟಿಗೆ ಇವರು ಸದಸ್ಯರನ್ನಾಗಿ ಅತಿ ಶೀಘ್ರದಲ್ಲೇ ಆಯ್ಕೆ ಮಾಡಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರೂ ನೋಡಿ ಅವ್ರ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರಾ. ಈ ಪ್ರೀತಿ ದುಡ್ಡು ಕೊಟ್ಟರೆ ಬರಲ್ಲ ಅಲ್ವಾ?